ಇನ್ನು ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ಸೆಸ್ ಅನ್ನು ಹೆಚ್ಚಳ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ವಿರುದ್ಧ ಖಾಸಗಿ ವಾಣಿಜ್ಯ ವಾಹನಗಳ ಮಾಲೀಕರು ಸಿಡಿದೆದ್ದಿದ್ದು ಸರ್ಕಾರದ ವಿರುದ್ಧ ವಾಹನಗಳನ್ನು ರಸ್ತೆಗೆ ಇಳಿಸದೇ ಇರೋದಕ್ಕೆ ತೀರ್ಮಾನಿಸಿ ಅನಿರ್ದಿಷ್ಟಾವಧಿ ಧರಣಿಗೆ ತಯಾರಿಯನ್ನು ನಡೆಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸರ್ಕಾರಕ್ಕೆ ಮತ್ತೊಂದು ಬಂದ್ ಸಂಕಷ್ಟ. ಡೀಸೆಲ್ ದರ ಏರಿಕೆ ಖಂಡಿಸಿ ಮಹತ್ವದ ಸಭೆ. ಲಾರಿ, ಟ್ಯಾಕ್ಸಿ, ಗೂಡ್ಸ್, ಖಾಸಗಿ ಬಸ್ ಮಾಲೀಕರ ಮಹತ್ವದ ಸಭೆ. ಅನಿರ್ದಿಷ್ಟಾವಧಿ ಮುಷ್ಕರ ಫಿಕ್ಸ್. ಇಂದೇ ದಿನಾಂಕ ಘೋಷಣೆ. ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡುತ್ತಿದ್ದಂತೆ ಖಾಸಗಿ ವಾಣಿಜ್ಯ ವಾಹನಗಳ ಮಾಲೀಕರಿಗೆ ಗಾಯದ ಮೇಲೆ ಬರೆಯೆಳೆದಂತಾಗಿದೆ. ಈಗಾಗಲೇ ಬೇರೆ ಬೇರೆ ತೆರಿಗೆಗಳ ಹೆಚ್ಚಳದಿಂದ ಕಂಗೆಟ್ಟಿದ್ದ ಮಾಲೀಕರಿಗೆ ಸರ್ಕಾರ ಮತ್ತೆ ಶಾಕ್ ನೀಡಿದ ಬೆನ್ನಲ್ಲೇ ಸಿಡಿದೆದ್ದಿರೋ ವಾಣಿಜ್ಯ ವಾಹನಗಳ ಮಾಲೀಕರು ಈಗ ಸರ್ಕಾರದ ವಿರುದ್ಧ ಸಮರ ಸಾರಲು ಪ್ಲಾನ್ ಮಾಡಿದ್ದು ಇಂದೇ ಹೋರಾಟದ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಹೌದು, ಸರ್ಕಾರದ ನಿರ್ಧಾರದ ವಿರುದ್ಧ ಸಮರ ಸಾರಿರುವ ವಾಣಿಜ್ಯ ವಾಹನದ ಮಾಲೀಕರು ಇಂದು ಮಹತ್ವದ ಸಭೆ ಮಾಡಲಿದ್ದಾರೆ. ಲಾರಿ, ಟ್ಯಾಕ್ಸಿ, ಖಾಸಗಿ ಬಸ್, ಗೂಡ್ಸ್ ವಾಹನದ ಮಾಲೀಕರು ಸಭೆಯಲ್ಲಿ ಭಾಗಿಯಾಗಲಿದ್ದು ಸಭೆಯಲ್ಲಿ ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳದ ಎಫೆಕ್ಟ್. ರಾಜ್ಯದಲ್ಲಿ ಡೀಸೆಲ್ ಬೆಲೆ ಹೆಚ್ಚಾಗಿರುವ ಕಾರಣ ರಸ್ತೆಗಿಳಿಯಲು ಕಷ್ಟವಾಗುತ್ತಿರೋ ಪರಿಣಾಮ ದರ ಇಳಿಸುವಂತೆ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ. ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಬಂದ್ಗೆ ನಿರ್ಧಾರ ಮಾಡಿವೆ. ಈಗಾಗಲೇ ಎಲ್ಲಾ ರೀತಿಯ ವಾಣಿಜ್ಯ ವಾಹನಗಳು ರಸ್ತೆಗಿಳಿಸದೆ ವಾಹನಗಳನ್ನು ಅನಿರ್ದಿಷ್ಟಾವಧಿಗೆ ನಿಲ್ಲಿಸಲು ಚಿಂತನೆ ನಡೆಸಿದೆ. ಮುಂದಿನ ವಾರವೇ ಈ ಸಂಬಂಧ ಧರಣಿ ಆರಂಭಿಸುವ ಸಾಧ್ಯತೆ ಇದೆ. ಈ ಸಂಬಂಧ ಇಂದಿನ ಸಭೆಯಲ್ಲಿ ಎಲ್ಲಾ ಸಂಘಟನೆಗಳ ಒಮ್ಮತದ ನಿರ್ಧಾರ ಪ್ರಕಟಿಸಲಿವೆ. ಜೂನ್ ತಿಂಗಳು ₹3, ವಿತಿನ್ 7 ಮಂತ್ಸ್ ಅಲ್ಲಿ 7 ತಿಂಗಳ ಒಳಗಡೆ ₹5 ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಬಹಳ ದೊಡ್ಡ ನೋವಾಗಿದೆ. ಇದು ಬಹಳ ದೊಡ್ಡ ಹೊರೆ. ಏನೇ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರ ಮಾಡಕ್ ಆಗಲ್ಲ. ಗಾಡಿಗಳು ಸ್ವಲ್ಪ ನಿಂತಿರಾಗ ಸ್ಟಾರ್ಟ್ ಆಗ್ಬಿಡ್ತು. ಅದರಿಂದ ಕೂಡ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ವಿ. ಸ್ಟೇಟ್ ಆರ್ಗನೈಸೇಷನ್ ಕರೆದು ಅವ್ರ ತೀರ್ಮಾನ ತಗೊಂಡ ತಕ್ಷಣ ಅನಿರ್ದಿಷ್ಟ ಕಾಲ ಮುಷ್ಕರ ಎಂಬುದು ಖಂಡಿತ ಅದರಲ್ಲಿ ಆಲ್ಟರ್ ಇಲ್ಲ. ಆದ್ರೆ ವಿತಿನ್ ಎ ವೀಕ್ ಒಳಗಡೆ ಡೇಟ್ ಅನೌನ್ಸ್ ಮಾಡಿ ತೀರ್ಮಾನ ಮಾಡ್ಬಿಡ್ತೀವಿ. ಸರ್ಕಾರಕ್ಕೆ ಗೆಡುವು ಕೊಟ್ಟು ಗೆಡುವು ಮುಗಿದೋಗಿದೆ. ಡೀಸೆಲ್ ರೇಟ್ ಕಡಿಮೆ ಮಾಡಿದ್ರೆ ನಾವು ಗಾಡಿ ಮುಂದೆ ಎತ್ತಕ್ಕಾಗುತ್ತೆ ವಿನಗ ಗಾಡಿ ಮುಂದೆ ಎತ್ತಾಕ ಯಾವುದೇ ಸಾಧ್ಯಕ್ಕೆ ಆಗೋದಿಲ್ಲ. ಅತ್ತ ರಾಜ್ಯ ವಾಣಿಜ್ಯ ವಾಹನಗಳಿಗೆ ಅಂತಾರಾಜ್ಯ ಖಾಸಗಿ ವಾಣಿಜ್ಯ ವಾಹನಗಳ ಮಾಲೀಕರು ಕೂಡ ಸಾಥ್ ನೀಡಿದ್ದು ತಾವು ಕೂಡ ರಾಜ್ಯದ ಒಳಗೆ ಪ್ರವೇಶ ಮಾಡಲ್ಲ ಅಂತ ಬೆಂಬಲ ಸೂಚಿಸಿವೆ. ಇದು ರಾಜ್ಯದ ಕೆಲ ಸರಕು ಸಾಗಣೆ ಮೇಲೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಂದೊಮ್ಮೆ ಸರ್ಕಾರದ ವಿರುದ್ಧ ಸಮರ ಸಾರಲೇಬೇಕು ಅನ್ನೋ ಕಾರಣಕ್ಕೆ ಜಿದ್ದಿಗೆ ಬಿದ್ದು ಒಂದೊಮ್ಮೆ ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾದ್ರೆ ರಾಜ್ಯವ್ಯಾಪಿ ಭಾರಿ ಸಮಸ್ಯೆ ಉಲ್ಬಣ ಆಗಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲೂ ಸಮಸ್ಯೆಗಳು ಎದುರಾಗಲಿವೆ. ಇದರಲ್ಲಿ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್, ಸೌತ್ ಜನ್ ಅಸೋಸಿಯೇಷನ್ ಯಾರೇ ಗಾಡಿ ಕರ್ನಾಟಕ ಒಳಗೆ ಕಳಿಸಲ್ಲ ಎಂಬ ತೀರ್ಮಾನ ಆಲ್ರೆಡಿ ಮಾಡಿ ಆಗಿದೆ. ಕಾರಣಕ್ಕೆ ಬಂದು ಬಹಳ ಸ್ಟ್ರಾಂಗ್ ಇರುತ್ತೆ. ಸರ್ಕಾರ ತಿಳ್ಕೊಳ್ಳಿ, ನಾವೇನ್ ಮಾಡೋದಿಲ್ಲ. ಎಕ್ಸಲೇಟರ್ ಮೇಲೆ ಕಾಲಿಟ್ರೆ ಸರ್ಕಾರನೇ ನಡೆಯೋದು, ಇಲ್ಲೋ ನಡೆಯೋದಿಲ್ಲ. ಸರ್ಕಾರ ಒಂದು ಸೀರಿಯಸ್ ವಾರ್ನಿಂಗ್ ಕೊಡ್ತೀವಿ ಸರ್ಕಾರಕ್ಕೆ. ಕೊಳ್ಳೆ ಇದನ್ನ ಹಿಂದೆ ಪಡಿಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಗಿದೆ, ಗುಜರಾತ್ ಆಗಿದೆ, ದಿಲ್ಲಿ, ಬೊಂಬೈ, ಕಲ್ಕಟ್ಟ ಅಂದ್ರೆ ಎಲ್ಲ ಆಗಿದೆ. ನಾನು ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಚೇರ್ಮನ್ ಇದ್ದೀನಿ. ಅದರಿಂದ ಅವರೇ ವಾಲಂಟಿಯರ್ ಹೇಳಾಗಿದೆ. ಯಾವುದೇ ಕಾರಣಕ್ಕೆ ಕರ್ನಾಟಕ ಪಾಸ್ ಹತ್ರ ಗಾಡಿನೂ ಬರೋದಿಲ್ಲ ಎಂಬ ತೀರ್ಮಾನ ಮಾಡಿ ಆಗಿದೆ. ಒಟ್ಟಾರೆ ಸರ್ಕಾರದ ವಿರುದ್ಧ ಸಮರಕ್ಕೆ ಸಿದ್ಧವಾಗಿರೋ ವಾಣಿಜ್ಯ ವಾಹನಗಳ ಮಾಲೀಕರನ್ನ ಸರ್ಕಾರ ಮನವೊಲಿಸುತ್ತಾ ಅಥವಾ ನಿರ್ಲಕ್ಷ್ಯ ಮಾಡಿ ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.